ಬ್ಯಾಕ್ ಟು ಶ್ರೀ ವ್ಲಾಗ್ಸ್. ಇವತ್ತಿನ ವ್ಲಾಗ್ ಸ್ಪೆಷಲ್ ಬಂದ್ಬಿಟ್ಟು ಗಗನ ಬರ್ಡೇ ವ್ಲಾಗ್ ಆಗಿರುತ್ತೆ. ಇವತ್ತು ಎಲ್ಲೆಲ್ಲ ಹೋಗ್ತೀವಿ, ಏನೇನೆಲ್ಲ ಮಾಡ್ತೀವಿ ಅಂತ ತೋರಿಸ್ತೀನಿ. ಫುಲ್ ಇಂಟ್ರೆಸ್ಟಿಂಗ್ ಆಗಿರುತ್ತೆ, ಲಾಸ್ಟ್ ವರ್ಗು ನೋಡಿ. ಅದಕ್ಕೂ ಮುಂಚೆ ಹ್ಯಾಪಿ ಬರ್ಡೇ ಗಗನ, ಹ್ಯಾಪಿ ಬರ್ಡೇ ಗಗನ, ಬರ್ಡೇ ಗರ್ಲ್ ಎಲ್ಲಿ, ಥ್ಯಾಂಕ್ ಯು ಸೋ ಮಚ್. ಹ್ಯಾಪಿ 19th ಬರ್ಡೇ. ಇವಾಗ ರೂಮರ್ ಬಂದು ಹೊಡ್ತಾರೆ ಗೈಸ್. ಇದು ಸ್ಕ್ರಿಪ್ಟೆಡ್ ಆಕ್ಚುಲಿ. ಅವಳು ಅಲ್ಲಿಂದ ಬಂದು ಬರ್ಡೇ ಎಷ್ಟು ಟೇಕ್ಸ್ ಗೈಸ್ ಇದಕ್ಕೆ. ಓಕೆ ಬಾಯ್, ಕಂಟಿನ್ಯೂ ವಾಚ್. ಮಾರ್ನಿಂಗ್ ಎದ್ದು ನಾವೆಲ್ಲ ಫುಲ್ ಜೋಶಲ್ಲಿ ರೆಡಿ ಆಗ್ತಾ ಇದ್ವಿ. ಅವಳಿಗೆ ಏನೂ ಐಡಿಯಾ ಇಲ್ಲ ಏನು ನಡೀತಿದೆ ಅಂತ. ನಾವು ದೇವಸ್ಥಾನಕ್ಕೆ ಹೋಗ್ತಾ ಇದ್ದೀವಿ, ರೆಡಿ ಆಗು ಅಂತ ಮಾತ್ರ ಹೇಳಿದ್ವಿ. ಲಕ್ಕಿಲಿ ನಮ್ಗೆ ಅವತ್ತು ಫ್ರೀ ಇತ್ತು. ನಾವು ಅವಳಿಗೆ ಅಂತ ಫ್ರೀ ಮಾಡಿಕೊಂಡು ಮಾರ್ನಿಂಗ್ ಟು ಈವ್ನಿಂಗ್ ಏನೇನು ಮಾಡಬೇಕು ಅಂತ ಪ್ಲ್ಯಾನ್ ಮಾಡಿದ್ರಿ. ಬರ್ಡೇ ಗ್ಲೋ. ದೇವ ನಂಬರ್ 1, ದೇವ ನಂಬರ್ 2. ಯಾಕೆ ನೀನೇ ಒನ್ ಹಾಕೋದಲ್ಲ? ಇಲ್ಲ, ನಾನೇ ಭಯ ಪಡ್ಕೊಂಡು ಮಾಡ್ತಾ ಇದ್ದೀನಿ ಗೈಸ್. ನೀವು ಫ್ಲಾಶ್ ಬ್ಯಾಕ್. ಓಕೆ ಗೈಸ್, ಇವತ್ತು ಡೇಟ್ ಬಂದ್ಬಿಟ್ಟು 10. ಇವತ್ತು ಗಗನ ರೂಮಲ್ಲಿ ಇಲ್ಲ, ಅವಳು ಮನೆಗೆ ಹೋಗಿದ್ದಾಳೆ. ಅದಕ್ಕೋಸ್ಕರ ನಾವು ಅವಳ ಬರ್ಡೇ ಪ್ರಿಪ್ರೇಷನ್ ಸ್ಟಾರ್ಟ್ ಮಾಡಿದ್ವಿ. ಇಲ್ಲಿ ನಮ್ಮದು ಸ್ನ್ಯಾಕ್ಸ್ ಬಾಕ್ಸ್ ಇದು. ಇದರಲ್ಲಿ ಹುಳ ಪಾಡು ಪರ್ಸೆಸ್ ಎಲ್ಲ ಇದೆ, ಎಲ್ಲ ತೆಗೆದ್ಬಿಟ್ಟು ಇವಾಗ ಇದನ್ನು ನಾವು ಆಲ್ಟರ್ ಮಾಡಬೇಕು. ಅದೇ ಟಾಸ್ಕ್ ಇವಾಗ. ಮತ್ತು ನಾವು ಹ್ಯಾಂಡ್ ರಿಟರ್ನ್ ಗ್ರೀಟಿಂಗ್ಸ್ ಎಲ್ಲ ಮಾಡ್ತಾ ಇದ್ದೀವಿ. ಅದನ್ನ ಸ್ವಲ್ಪ ಬ್ಲಾಗ್ ಎತ್ತೋಣ ಅಂತ ಎತ್ತಾ ಇದ್ದೀನಿ. ಇದು ಬಂದು ಗಗನ ಬರ್ಡೇ ಬ್ಲಾಗ್ ಎಲ್ಲ ಅಟ್ಯಾಚ್ ಆಗಿರುತ್ತೆ. ಫ್ಲಾಶ್ ಬ್ಯಾಕ್ ಅಂತ, ಫ್ಲಾಶ್ ಬ್ಯಾಕ್ ಇದು. ಸೊ ಇವಾಗ ಟಾಸ್ಕ್ ಬಂದ್ಬಿಟ್ಟು ಇದನ್ನ ಕವರ್ ಮಾಡಿ ಇದನ್ನ ಬರ್ಡೇ ಗಿಫ್ಟ್ ಬಾಕ್ಸ್ ತರ ಮಾಡಬೇಕು ಅಂತ ಅಷ್ಟೇ. ಹ್ಯಾಂಪರ್ ಬಾಕ್ಸ್. ಅವಳ ಬರ್ಡೇ ಬಂದುಬಿಟ್ಟು 23rd ಜುಲೈ. ನಾವು ಆಲ್ಮೋಸ್ಟ್ 15 ಡೇಸ್ ಮುಂಚೆನೇ ಪ್ರಿಪ್ರೇಷನ್ ಸ್ಟಾರ್ಟ್ ಮಾಡಿದ್ವಿ. ಯಾಕೆ ಅಷ್ಟು ಬೇಗ ಅಂದರೆ ಗಗನ ರೂಮಲ್ಲಿ ಇರಲಿಲ್ಲ, ಅವಳು ಮನೆಗೆ ಹೋಗಿದ್ಲು. ಸೊ ನಾವು ಇದನ್ನು ಆಪರ್ಚುನಿಟಿಯಾಗಿ ತೊಗೊಂಡು ವಿ ಸ್ಟಾರ್ಟೆಡ್ ಡೂಯಿಂಗ್ ದ ಪ್ರಿಪ್ರೇಷನ್ಸ್. ನಾವೇನು ಮಾಡ್ತಾಯಿದ್ದೀವಿ, ಹೆಂಗಿರುತ್ತೆ ಅಂತ ನೀವು ಲಾಸ್ಟ್ವರೆಗೂ ನೋಡಿ ಗೊತ್ತಾಗುತ್ತೆ. ಆ್ಯಂಡ್ ದಿಸ್ ವಿಲ್ ಬಿ ಸೂಪರ್ ಎಕ್ಸೈಟಿಂಗ್. ಬುಜ್ಜಿ ಅವಸ್ಥೆ ನೋಡಿ. ಎಂಡ್ ರಿಸಲ್ಟ್ ಬಂದು ಈ ಥರ ಬಂದಿದೆ. ಇನ್ನೂ ಕಂಪ್ಲೀಟ್ ಆಗಿಲ್ಲ, ಬಟ್ ಸ್ವಲ್ಪ ಈ ಥರ ಕಾಣಿಸ್ತಾ ಇದೆ, ಸ್ವಲ್ಪ ಕ್ಯೂಟಾಗಿ ಕಾಣಿಸ್ತಾ ಇದೆ. ಫುಲ್ ಎಫರ್ಟ್ಸ್ ಹಾಕಿದ್ದೀವಿ. ಆ್ಯಂಡ್ ಹಾಯ್ ಪಚ್ಚು. ಇಲ್ಲಿ ನಾನು ಅವಳಿಗೆ ಗ್ರೀಟಿಂಗ್ ಥರ ಏನೋ ಮಾಡ್ತಾ ಇದ್ದೀನಿ. ಇವತ್ತು ಬಂದು 21st ಜುಲೈ. ನಾವು ಬೇರೆ ರೂಮ್ಗೆ ಬಂದುಬಿಟ್ಟು ಆಲ್ರೆಡಿ ವಿ ಸ್ಟಾರ್ಟೆಡ್ ಪ್ರೆಪಿಂಗ್ ಫಾರ್ ಗಗನ ಬರ್ಡೇ. ನಾವು ಮುಂಚೆನೇ ಮಾಡಿದ್ವಿ, ನೋಡಿರ್ತೀರ ಇಷ್ಟೊತ್ತು ಕ್ಲಿಪ್ಪಿಂಗ್. ಇವಾಗ ನಾವು ಏನೇನು ಮಾಡ್ತಿದ್ದೀವಿ ಅಂತ ತೋರಿಸ್ತೀರಿ ಬನ್ನಿ. ಅವಳು ಬಂದು ಏನೋ ಸ್ನೀಕರ್ಸ್ ಬೊಕ್ಕೆ ಮಾಡ್ತಿದ್ದಾಳೆ. ಇವಳು ಬಂದು ಏನೋ ಲೆಟ್ರ್ ಬರೀತಿದ್ದಾಳೆ. ಇಲ್ಲಿ ನಾನು ಬಂದ್ಬಿಟ್ಟು ಒಂದು ಲೆಟ್ರ್ ಬರೀತಾ ಇದ್ದೀವಿ. ಮತ್ತು ವೆಲ್ಕಮ್ ಬೋರ್ಡ್ ಬರೀತಿದ್ದಾಳೆ ಗೈಸ್. ನಾನು ಬಂದ್ಬಿಟ್ಟು ಏನೋ ಡಿಫ್ರೆಂಟ್ ಲೆಟರ್ ಟ್ರೈ ಮಾಡ್ತಾ ಇದ್ದೀವಿ ಅಷ್ಟೇ. ಗೈಸ್ ನಾವು ರೆಡಿ ಆಗಿದ್ದೀವಿ. ಇವಾಗ ಎಲ್ಲ ಹೋಗ್ತಾ ಇದ್ದೀವಿ ಅಂತ ತೋರಿಸ್ತೀರಿ ಬನ್ನಿ. ಎಲ್ಲರೂ ರೆಡಿ ಆಗಿದ್ದಾರೆ. ಹಾಯ್. ವಾಚ್ಮನ್ ಹತ್ರ ಪರ್ಮಿಷನ್ ಅದೇ ಇವಾಗ ಒಂದು ದೊಡ್ಡ ಟಾಸ್ಕ್. ವಾಚ್ಮನ್ನ ಪರ್ಮಿಷನ್ ಕೇಳೋದು ಒಂದು ದೊಡ್ಡ ಟಾಸ್ಕ್ ಇವಾಗ ಆಚೆ ಹೋಗೋಕ್ಕೆ. ಆಡ್ತಾಳೆ. ಗೈಸ್ ಹೋಗ್ತಾ ಇದ್ದೀವಿ ಫಾರ್ ಟೆಂಪಲ್. ಇವಾಗ ಇಲ್ಲಿ ವಾಚ್ಮ್ಯಾನ್ ಹತ್ರ ಲೈಕ್ ಏನು ಅಷ್ಟೇನು ಭಯ ಇಲ್ಲ, ಹೇಳ್ಬಿಟ್ಟು ಹೋಗ್ಬೋದು. ನೋಡೋಣ. ಕಾಫಿ ಆಯ್ತು. ಇವಾಗ ನಾವು ದೇವಸ್ಥಾನಕ್ಕೆ ಹೋಗ್ತಾ ಇದ್ದೀವಿ. ಇವಾಗ ದೇವಸ್ಥಾನಕ್ಕೆ ಬಂದಿದ್ದೀವಿ. ದೇವಸ್ಥಾನದಿಂದ ನಾವು ಸ್ಟುಡಿಯೋಗೆ ಹೋಗೋ ಪ್ಲಾನ್ ಇದೆ. ಲೆಟ್ಸ್ ಸಿ. ಇವಾಗ ದೇವಸ್ಥಾನಕ್ಕೆ ಹೋಗೋಣ ಬನ್ನಿ. ಇವತ್ತು ಮಳೆ ಬರುತ್ತೆ. ಇಂಪಲ್ಸಾಗಿ ಪ್ಲ್ಯಾನ್ ಬಂದಿದ್ದು ಸ್ವಲ್ಪ ಜನಕ್ಕೆ ದಾನ ಮಾಡಿಸೋಣ ಊಟ ಗಗನ ಕೈಲಿ ಅಂತ. ಸೊ ಇವಾಗ ನಾವು ತೊಗೊತಾ ಇದ್ವಿ ಪಾರ್ಸಲ್. ಅದನ್ನು ಇವಾಗ ನಾವು ಅಲ್ಲಿ ಯಾರಾದ್ರೂ ಊಟ ಇಲ್ದಿದ್ದವ್ರಿಗೆ ಅವಳ ಕೈಯಲ್ಲೇ ದಾನ ಮಾಡಿಸ್ತೀವಿ ಅಷ್ಟೇ. ಒಂದು ಗುಡ್ ಥಿಂಗ್ ಅವಳ ಬರ್ಡೇಯಿಂದ ಆಗಲಿ, ಯಾರಿಗಾದ್ರೂ ಒಳ್ಳೇದಾಗಲಿ ಅಂತ ಹೇಳ್ಬಿಟ್ಟು ಮಾಡಿಸ್ತೀವಿ.
ಎರಡು ಕೊಡು, ಇನ್ನೊಂದು ಕೊಡು. ಪಲಾವ್. ಅವಳು ಇವತ್ತು ಬರ್ಡೇ ತಾತ, ಹುಟ್ಟುಹಬ್ಬ ಅವ್ರಿಲ್ವಾ? ತಿಂದಿಲ್ವಾ? ತಗೋ. ಆಯ್ತು. ಗೈಸ್, ನಾವ್ ಇವಾಗ ಬಂದಿರೋದು ಜುಡಿಯೋಗೆ. ಬರ್ಡೇ ಆದ್ಮೇಲೆ ಶಾಪಿಂಗು, ಟೆಂಪಲ್ ಎಲ್ಲ ಇರಬೇಕಲ್ವಾ, ಅದಕ್ಕೆ ಇವಾಗ ಜುಡಿಯೋಗೆ ಬಂದಿದ್ದೀವಿ. ಸ್ವಲ್ಪ ಹೊತ್ತು ಶಾಪಿಂಗ್ ಮಾಡ್ಕೊಂಡು ಮುಂದೆ ಏನು ಮಾಡೋದು ನೋಡಿ. ಇವಾಗ ಪ್ಲ್ಯಾನ್ ಏನಂದರೆ, ಅವಳಿಗೆ ಗೊತ್ತಿಲ್ದಿರ ಅವಳಿಗೆ ಇಷ್ಟ ಆಗೋ ಡ್ರೆಸ್ನ ನಾವು ತೊಗೊಂಡು ಹೋಗ್ತಾ ಇದ್ದೀವಿ. ಮತ್ತು ಅಲ್ಲಿ ಎಲ್ಲ ಒಟ್ಟಿಗೆ ಕೊಟ್ಕೊಂಡು ಸರ್ಪ್ರೈಸ್. ಜುಡಿಯೋದಲ್ಲಿ ಶಾಪಿಂಗ್ ಮುಗಿಸ್ಕೊಂಡು ನೆಕ್ಸ್ಟ್ ಬಂದಿದೆ ನಾವು ಕೇಕ್ ಶಾಪ್ಗೆ. ಇಲ್ಲಿ ಅವಳಿಗೆ ಕೇಕ್ ಕಟ್ ಮಾಡೋಕ್ಕೆ ಇಷ್ಟನೇ ಇರಲಿಲ್ಲ, ಬಿಕಾಸ್ ಅವಳಿಗೆ ಹಾಸ್ಟೆಲ್ ರೂಮಲ್ಲಿ ಡೆಕೋರೇಷನ್ ಮಾಡಿ ಕೇಕ್ ಕಟ್ ಮಾಡಬೇಕಂತ ತುಂಬ ಆಸೆ ಇತ್ತು. ನಾವು ನಮ್ಮ ಹತ್ರ ಬಜೆಟ್ ಇಲ್ಲ, ಇಷ್ಟೇ ನಿನ್ನ ಬರ್ಡೇ ಅಂತ ಹೇಳಿಬಿಟ್ಟು ಸುಮ್ಮನೆ ಇಲ್ಲಿ ಕೇಕ್ ಕಟ್ ಮಾಡಿಬಿಟ್ಟು ಜುಡಿಯೋದಲ್ಲಿ ತಂದಿದ್ದ ಬಟ್ಟೆನ ಇಲ್ಲಿ ಸರ್ಪ್ರೈಸಾಗಿ ಕೊಟ್ಬಿಟ್ಟು ಇಷ್ಟೇ ನಿನ್ನ ಬರ್ಡೇ ಗಿಫ್ಟ್ ಅಂತ ಹೇಳಿಬಿಟ್ಟು ವಿ ವೆಂಟ್ ಫಾರ್ ಲಂಚ್. ಆಚೆಗೆ ಹೋಗಿದ್ವಿ, ಅಷ್ಟೇ ಅವಳ ಬರ್ಡೇ ಅಂತ ಹೇಳಿದ್ವಿ. ಬಟ್ ಟ್ವಿಸ್ಟ್ ಏನಂದರೆ, ನಾವು ಹಾಸ್ಟೆಲ್ಗೆ ಹೋದ್ಮೇಲೆ ಸಾಯಂಕಾಲ ಅವಳನ್ನ ಆಚೆ ಕಳಿಸ್ಬಿಟ್ಟು ನಮ್ಮ ಫ್ರೆಂಡ್ಸ್ ಜೊತೆ ಅವಳಿಗೆ ಸರ್ಪ್ರೈಸ್ ಡೆಕೋರೇಷನ್ ಜೊತೆ ಸರ್ಪ್ರೈಸ್ ಮಾಡ್ತೀವಿ. ಸೊ ವಾಚ್ ಟಿಲ್ ಎಂಡ್ ಟು ಸೀ ದಟ್. ಗಗನ, ಹೌ ಆರ್ ಯು ಫೀಲಿಂಗ್? ಓಕೆ ಓಕೆ. ನೆಕ್ಸ್ಟ್ ಟೈಮು ನಿನ್ನ ಪಾಯಿಂಟ್ ಮಾಡೋಣ. ಹೆಲೋ ಗೈಸ್, ವೆಲ್ಕಮ್ ಬ್ಯಾಕ್ ಟು ಅವರ್ ರೂಮ್. ಆ್ಯಕ್ಚುಲಿ ಬೆಳಗ್ಗೆಯಿಂದ ಫುಲ್ ಆಚೆನೇ ಇದ್ವಿ, ಫುಲ್ ಟಯರ್ಡ್ ಆಗಿದ್ದೀವಿ. ನನಗೆ ಗೊತ್ತಿಲ್ಲ ಎಷ್ಟು ಮೆಸ್ಸಿಯಾಗಿ ಹೋಗ್ತಿದೆ ಈ ವ್ಲಾಗ್ ಅಂತ. ಬಟ್ ಇವಾಗಿನ ಪ್ಲ್ಯಾನ್ ಬಂದುಬಿಟ್ಟು ರೂಮಲ್ಲಿ ನಾವು ಸೆಲೆಬ್ರೇಷನ್ ಮಾಡೋಣ ಅಂತ ಇದ್ದೀವಿ. ಬೆಳಗ್ಗೆಯಿಂದ ಆಚೆ ಎಲ್ಲ ಆಯಿತು. ಆ್ಯಕ್ಚುಲಿ ಅವಳಿಗೆ ಫುಲ್ ಪ್ರ್ಯಾಂಕ್ ಥರ ಮಾಡಿದ್ದೀವಿ. ಫೇಸ್ ಕೇಕಲ್ಲಿ ಅಷ್ಟೇ ನಿನ್ನ ಬರ್ಡೇ ಕೇಕ್ ಕಟ್ ಮಾಡಿಸೋದು, ನಾವು ರೂಮಲ್ಲೆಲ್ಲ ಸೆಲೆಬ್ರೇಟ್ ಮಾಡಲ್ಲ ಅಂತ. ಅವಳಿಗೆ ಆ್ಯಕ್ಚುಲಿ ಇಷ್ಟ ಇಲ್ಲ ಫೇಸ್ ಕೇಕಲ್ಲಿ ಕೇಕ್ ಕಟ್ ಮಾಡೋಕ್ಕೆಲ್ಲ. ಬಟ್ ಆ ಥರ ಹೇಳ್ಬಿಟ್ಟು ಸುಮ್ಮನೆ ಮಾಡಿಸಿದ್ದೀವಿ ಅಷ್ಟೇ. ಐ ಆಮ್ ನಾಟ್ ಶ್ಯೂರ್. ಮತ್ತು ಏನಿಲ್ಲ, ಗಗನನ್ ಇವಾಗ ತುಂಬ ಕಷ್ಟಪಟ್ಬಿಟ್ಟು ನಮ್ಮ ಫ್ರೆಂಡ್ ಜೊತೆ ಅವಳನ್ನ ಆಚೆ ಕಳಿಸಿದ್ದೀವಿ. ಮತ್ತು ಬುಜ್ಜಿ ಮತ್ತು ಪಚ್ಚು ಬಂದು ಕೇಕ್ ತರಕ್ಕೆ ಹೋಗಿದ್ದಾರೆ. ಅಷ್ಟೊತ್ತಿಗೆ ನಾನು ಸ್ವಲ್ಪ ರೂಮ್ನೆಲ್ಲ ಕ್ಲೀನ್ ಮಾಡಿದ್ದೀನಿ, ಲೈಕ್ ಕಸ ಗುಡಿಸ್ಬಿಟ್ಟು. ಅವ್ರು ಬಂದರೆ ಡೆಕೋರೇಷನ್ ಟಕ್ ಟಕ್ ಅಂತ ಸ್ಟಾರ್ಟ್ ಮಾಡಬೇಕು. ತುಂಬ ಕಷ್ಟ ಇದೆ ಇವಾಗ ಡೆಕೋರೇಷನ್. ಸೊ ಲೆಟ್ಸ್ ಡೂ. ಮಾರ್ನಿಂಗಿಂದ ನಾವೆಲ್ಲ ಆಚೆ ಇದ್ದು ಫುಲ್ ಟಯರ್ಡ್ ಆಗಿದ್ವಿ. ಸಾಯಂಕಾಲ ಡೆಕೋರೇಷನ್ ಮಾಡೋಷ್ಟು ಸ್ಟ್ರೆಂತೇ ಇರಲಿಲ್ಲ. ಆದರೂ ಕಷ್ಟಪಟ್ಬಿಟ್ಟು ಅವಳನ್ನ ನಮಗೆ ಸ್ನ್ಯಾಕ್ಸ್ ಬೇಕು ಅಂತ ಹೇಳ್ಬಿಟ್ಟು ನನ್ನ ಫ್ರೆಂಡ್ಸ್ ಜೊತೆ ಅವಳನ್ನ ಆಚೆ ಕಳಿಸಿದ್ವಿ. ಆ ಗ್ಯಾಪಲ್ಲಿ ಆಲ್ಮೋಸ್ಟ್ 1.5 to 2 hours ತೊಗೊಂತು ಈ ಡೆಕೋರೇಷನ್ಗೆ. ಡೆಕೋರೇಷನ್ ಪ್ರಾಡಕ್ಟ್ಸ್ದು ಲಿಂಕ್ ಬೇಕಾದ್ರೆ ನಾನು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಹಾಕಿರ್ತೀನಿ, ಯು ಕ್ಯಾನ್ ಗೋ ಆ್ಯಂಡ್ ಚೆಕ್ ಇಟ್ ಔಟ್. ಆ್ಯಂಡ್ ಈ ಡೆಕೋರೇಷನ್ ಪಾರ್ಟ್ ಬಂದು ಫುಲ್ ಫನ್ನಾಗಿತ್ತು. ಅವಳು ಮಧ್ಯದಲ್ಲಿ ಕಾಲ್ ಮಾಡ್ತಾಯಿದ್ಲು, ನಾವು ಅಲ್ಲೋಗು ಆ ಶಾಪ್ ಹೋಗಿ ತೊಗೊಂಬ ಅಂತ ಫುಲ್ ಡಿಲೇ ಮಾಡ್ತಾಯಿದ್ವಿ. ಬಟ್ ದಿಸ್ ವಾಸ್ ಸೋ ಫನ್. ಫುಲ್ ನಕ್ಕೊಂಡು ಎಂಜಾಯ್ ಮಾಡಿಕೊಂಡು ನಾವು ಈ ಡೆಕೋರೇಷನ್ ಮಾಡಿದ್ವಿ. ಬಟ್ ಇಟ್ ಈಸ್ ಆಲ್ ವರ್ತ್ ಫಾರ್ ಅವರ್ ರಿಯಾಕ್ಷನ್. ಈ ರಿಯಾಕ್ಷನ್ನ ನೀವು ನೋಡಿದ್ರೆ ಇಟ್ ವಾಸ್ ಸೋ ಅಮೇಝಿಂಗ್. ಆ್ಯಂಡ್ ನಿಮ್ಗೆ ಇನ್ನೊಂದು ಕ್ಲಾರಿಟಿ ಕೊಡ್ತೀನಿ, ಯಾಕೆ ಈ ವ್ಲಾಗ್ ಇಷ್ಟು ಲೇಟಾಗಿ ಅಪ್ಲೋಡ್ ಮಾಡ್ತಾಯಿದ್ದೀನಿ ಅಂದರೆ, ನಾವು ಹಾಸ್ಟೆಲಲ್ಲಿ ಡೆಕೋರೇಷನ್ ಆಗಲಿ ಕೇಕ್ ಆಗಲಿ ತರೋ ಹಾಗೆ ಇರಲಿಲ್ಲ. ಇಟ್ಸ್ ಅಫೆನ್ಸ್ ಟು ದ ಹಾಸ್ಟೆಲ್ ರೂಲ್ಸ್. ನಾವು ಅದನ್ನು ಗೊತ್ತಿಲ್ದಿರ ಮಾಡಿರೋದು. ಈ ವ್ಲಾಗ್ ಏನಾದರೂ ವಾರ್ಡನ್ಸಿಗೆ ಸಿಕ್ಕಿದ್ರೆ ನಮಗೆ ಪ್ರಾಬ್ಲಮ್ ಆಗುತ್ತೆ ಅಂತ ಒಂದೇ ರೀಸನ್ಗೆ ನಾನು ಇಷ್ಟು ಲೇಟಾಗಿ ಅಪ್ಲೋಡ್ ಮಾಡ್ತಾಯಿದ್ದೀನಿ. ಈಗ ನಾವು ಹಾಸ್ಟೆಲಿಂದ PGಗೆ ಶಿಫ್ಟ್ ಆಗಿರೋದ್ರಿಂದ ನಾವು ಧೈರ್ಯವಾಗಿ ವ್ಲಾಗ್ನ ಅಪ್ಲೋಡ್ ಮಾಡ್ತಿದ್ದೀನಿ. ಬಟ್ ದೀಸ್ ಆರ್ ಸೋ ಫನ್. ಹಾಸ್ಟೆಲ್ ಈ ಥರ ಮಾಡಿ ಈ ಥರ ಮೆಮೊರೀಸ್ ಕ್ರಿಯೇಟ್ ಮಾಡ್ಕೊಳ್ಳೋದೇ ಇಟ್ಸ್ ಅ ಹಾಸ್ಟೆಲ್ ಲೈಫ್ ಎಕ್ಸ್ಪೀರಿಯನ್ಸ್ ಅನಿಸುತ್ತೆ. ಸೊ ಯಾ. ಗೈಸ್, ಆ್ಯಕ್ಚುಲಿ ಇಟ್ ಟುಕ್ ಅಸ್ ಲೈಕ್ 1.5 hour ಆಗಿದೆ ಅನಿಸುತ್ತೆ. ನಮ್ದು ಇವಾಗ ಡೆಕೋರೇಷನ್ ಆಗಿದೆ. ಟಕ್ ಅಂತ ರೆಡಿಯಾಗಿ ಸಿಗ್ತೀನಿ. ಓಕೆ, ಬಾಯ್ ಬಾಯ್. ಡೆಕೋರೇಷನ್ ನೋಡೋಕೆ ರೆಡಿನಾ? 1 2 3 ಟಡಡಡನ್. ಇದು ಬಂದು ಅವಳು ಗಿಫ್ಟ್ಸು, ಹ್ಯಾಂಡ್ ರಿಟರ್ನ್ ಲೆಟರ್ಸು ಎಲ್ಲ. ಅದಂತೂ ಫುಲ್ ಸರ್ಪ್ರೈಸಿಂಗ್ ನೋಡಿರ್ತೀರ ನೀವು. ಮತ್ತು ಕೇಕ್ ಸ್ವಲ್ಪ ಹಾಳಾಗಿದೆ ತರೋವಾಗ. ಬಟ್ ಹಾಳಾಗಿದೆ ಅಂದರೆ ಡ್ಯಾಮೇಜ್, ಸ್ವಲ್ಪ ಡ್ಯಾಮೇಜ್ ಆಗಿದೆ ಅಷ್ಟೇ. ಮಸ್ತಾಗಿ ಬಂದಿದೆ ಗೈಸ್, ಮಸ್ತಾಗಿದೆ. ಹ್ಯಾಪಿ ಬರ್ಡೇ, ಹ್ಯಾಪಿ ಬರ್ಡೇ. Happy birthday to you, happy birthday to you, happy birthday to you, happy birthday to you, happy
ಬರ್ಡೇ ಟು ಯು ಹ್ಯಾಪಿ ಬರ್ಡೇ ಹ್ಯಾಪಿ ಬರ್ಡೇ ಥ್ಯಾಂಕ್ ಯು ಸಾಕು ಹತ್ತಿದ್ದು ಗಿತ್ತಿದ್ದೆಲ್ಲ ಬೇಡ ಅಳ್ಳಲ್ಲ ಅಂದ್ರು ಯಾರೋ ಚೈನಲ್ಲಿ ಗೈಸ್ ಅವ್ಳು ರೆಡಿಯಾಗಿ ಬಂದಿದ್ದಾಳೆ ಇವಾಗ ಕೇಕ್ ಕಟ್ ಮಾಡೋಣ ಬೇಗ ಬೇಗ ಕೇಕ್ ಕಟಿಂಗ್ ಹ್ಯಾಪಿ ಬರ್ಡೇ ಟು ಯು ಹ್ಯಾಪಿ ಬರ್ಡೇ ಟು ಯು ಹ್ಯಾಪಿ ಬರ್ಡೇ ಟು ಯು ಗಗನ ಹ್ಯಾಪಿ ಬರ್ಡೇ ಟು ಯು ಗೈಸ್ ಫಸ್ಟ್ ಗಿಫ್ಟ್ ಬಂದ್ಬಿಟ್ಟು ಅವಳಿಗೆ ಟೆಡ್ಡಿ ಬೇರ್ ನಾವಿಲ್ದಿದ್ದಾಗ ಅದನ್ನೇ ತಪ್ಕೊಂಡು ಮಲ್ಕೊಂಡ್ಲಿ ಅಂತ ಇವಾಗ ಅದನ್ನು ಹುಷಾರಾಗೆತ್ತು ಕೆಳಗಡೆ ಹಂಗೆ ಎಳ್ಕೊ ಡೋಂಟ್ ಡು ಎನಿಥಿಂಗ್ ಹಂಗೆ ಎಳ್ಕೊ ಐ ಟ್ರೈಡ್ ಸಮಥಿಂಗ್ ನ್ಯೂ ನೋಡೋಣ ಹಂಗೆ ಎಳ್ಕೊ ಇಲ್ಲಿಟ್ಕೊ ಕಾಣಿಸುತ್ತೆ ಹಾಂ ಕಾಣಿಸುತ್ತೆ ಹಾಂ ಓಪನ್ ಮಾಡು ಉಲ್ಟು ಓಪನ್ ಮಾಡಿದ್ವಿ ಇಲ್ಲ ಕರೆಕ್ಟಾಗೈತೆ ಬಟ್ ಅದನ್ನು ಓದು ಹಿಂಗೆ ಇಟ್ಕೊ ಹಿಂಗೆ ತಿರುಗಿಸು ಇದಾಗ ಸ್ವಲ್ಪ ಫಸ್ಟ್ ಇದು My dear Lucky Chocolate, you are there in my pulse. Oh my god. I really want to tell you that you are the gems of my life. Jamal. Okay, gem of my life. And my only dark fantasy. Oh my god, dark fantasy is to be with you forever. I really want your life to be as sweet as diamond. And I hope you know how my world orbits around you. I'm really very happy and right. Happy to happy to have Happy to have a relation with you. Trust me, I never want to take a It can. away and give you a 5-star. for always maintaining that between us. All between us. And munch away all your worries. Panda, my dear Milky Bar. ಸಮಥಿಂಗ್ ನ್ಯೂ ಟ್ರೈ ಮಾಡಿದ್ದೀವಿ ಗೈಸ್ ತುಂಬಾ ಸಖತ್ ಕ್ರಿಯೇಟಿವ್ ನನಗೆ ತುಂಬಾ ಇಷ್ಟ ಕ್ರಿಯೇಟಿವ್ ಆದರೆ ನಂದೇನಲ್ಲ ನಾನು ಪಿಂಟ್ರೆಸ್ಟ್ ಸಖತ್ ಇಷ್ಟ ಆಯ್ತು ನನಗೆ ಒಂದೊಂದು ಚಾಕ್ಲೇಟ್ಸ್ ಬಂದಿರೋದು ಹಾಂ ಓಕೆ ಇವಾಗ ಫೋಲ್ಡ್ ಮಾಡಿ ನೆಕ್ಸ್ಟ್ ಇನ್ನೂ ತುಂಬ ಇದೆ ನೀನೇನು ಇಷ್ಟನೇ ಮಾಡ್ಕೊಂಡು ನಾವು ತಿನ್ನೋದು ಬೇರೆ ಇದೆ ಗೈಸ್ ಇದನ್ನ ಎತ್ತಿಗೆ ಬಿಡೋಣ ಇವಾಗ ನೆಕ್ಸ್ಟ್ ಹಾಂ ಎತ್ತು ಆ ಬಾಕ್ಸ್ ಕೂಡ ನಾವೇ ಪ್ರಿಪೇರ್ ಮಾಡಿ ನಮ್ಮ ಸ್ನ್ಯಾಕ್ಸ್ ಬಾಕ್ಸ್ ಇದು ಹಾಂ ಫಸ್ಟ್ ಹಿಂಗಿಡು ಹೇಳ್ತೀನಿ ಹಿಂಗಿಡು ಹಾಂ ಇದು ಆ್ಯಕ್ಚುಲಿ ನಾವು ಪ್ರಿಪೇರ್ ಮಾಡಿರೋ ಅಂಥದ್ದು ಎತ್ತು ಫಸ್ಟ್ ಅವಳಿಗೆ ಸ್ನಿಕರ್ಸ್ ಇಷ್ಟ ಅಂತ ತುಂಬಾ ಇಷ್ಟ ಸ್ನಿಕರ್ಸ್ ಸ್ನಿಕರ್ಸ್ ಬಾರ್ ಬೊಕೆ ಮೇಡ್ ಬೈ ಕೀರ್ತಿ ಯಾ ಆಲ್ ಆಫ್ ದೆಮ್ ರಾ ನೆಕ್ಸ್ಟ್ ಗಿಫ್ಟ್ ಇದೆ ಅವತ್ತು ಮಾಡಿ ನಿನ್ನ ಎಕ್ಕಡೋ పెట్టాలంటమ్మా నువ్వు ಸೈಲೆಂಟ್ ಗೈಸ್ ಆ್ಯಕ್ಚುಲಿ ಅವರಲ್ಲಿ ಮಸಾಲೆ ಕಲಿಸ್ತಾ ಇದ್ದಾರೆ ತಡೆಯೋಕ್ಕಾಗ್ದಿರಾ ನಾನು ವೀಡಿಯೋ ಮಾಡ್ಕೊಂಡಿದ್ದೀನಿ ನನಗೂ ತಿನ್ನೋಕೆ ಆಸೆ ಇವಾಗ ಆದರೂ ಕಾಯ್ಕೊಂಡಿದ್ದೀವಿ ಬೇಗ ಓಪನ್ ಮಾಡಿದ್ರೆ ನಾನು ತಿನ್ನೋಕೆ ಹೋಗ್ತೀನಿ ಅದು ಆ್ಯಕ್ಚುಲಿ ಓಪನ್ ಮಾಡಿದ್ರೆ ಕ್ಲಿಯರ್ ಆಗುತ್ತೆ ಬ್ಲರ್ ಇರಲ್ಲ ಅದು ಪೇಪರ್ ಓಪನ್ ಮಾಡ್ಬೇಕು ನೀನು ಆಮೇಲೆ ಓಪನ್ ಮಾಡ್ಕೊ ಈಗ ನಾವು 4 ಜನ ತಿನ್ಬೇಕಾ ಅದೇ ಓಪನ್ ಮಾಡು ಇದಕ್ಕೊಂದು ದೊಡ್ಡ ಸ್ಟೋರಿನ ಇದೆ ಆ್ಯಕ್ಚುಲಿ ಟೋಟ್ ಬ್ಯಾಗ್ ಹಿಂದೆ ಪರ್ಸ್ನಲ್ ಆಗಿ ಹೇಳ್ತೀವಿ ನೋಡಿ ಟೋಟ್ ಬ್ಯಾಗ್ ಹಾಂ ಅವಳಿಗೆ ಟೋಟ್ ಬ್ಯಾಗ್ ತುಂಬ ದಿವಸದಿಂದ ಬೇಕಾಗಿತ್ತು ಸೊ 1 ಟೋಟ್ ಬ್ಯಾಗ್ ಸರ್ ನೆಕ್ಸ್ಟ್ ಬೇಗ ಪ್ಲೀಸ್ ಓಕೆ ನೆಕ್ಸ್ಟ್ ಯಾವುದು ನೆಕ್ಸ್ಟ್ ಇದಾ ಅದು ರಿಟರ್ನ್ ಕಾರ್ಡ್ಸ್ ಎಲ್ಲ ನೀನು ಆಮೇಲೆ ಓದ್ಕೋ ಓಕೆ ದಿಸ್ ಅದು ಹೇಳ್ಕೊಡಿ ಅವಳಿಗೆ ಫೋನ್ ಕೇಸ್ ಬೇಕಾಗಿತ್ತು ಅದು ಸಿಕ್ತಿರ್ಲಿಲ್ಲ ಅವಳಿಗೆ ಸೊ ನಾವು ಆರ್ಡರ್ ಮಾಡಿದ್ವಿ ಫೋನ್ ಕೇಸ್ ಗೈಸ್ ಫೋನ್ ಕೇಸ್ ಅದು ಟ್ರಾನ್ಸ್ಪರೆಂಟ್ ಯಾಕೆ ಕೊಟ್ಟಿದ್ದೀವಿ ಅನ್ನೋದಕ್ಕೂ ಒಂದು ರೀಸನ್ ಇದೆ ಆಯ್ತು ಓಕೆ ನೆಕ್ಸ್ಟ್ ನೆಕ್ಸ್ಟ್ ಬಂದು ಇದು ನಾನು ಬರೆದಿರೋ ಲೆಟರ್ ಇದು ತೆಗಿ ಕಿಸಸ್ ಇದು ತೆಗ್ದಾಕು ದಾರ ತೆಗ್ದಾಕದು ಹಿಂಗೆ ಎಳ್ದಾಕ ಕೆಳಗಡೆ ಎಳ್ದಾಕೆ ಹಾಂ ಹಂಗಲ್ಲ ಜಿರ್ತಾ ಹಾಕಿರೋದು ಇದು ಇಟ್ಕೊ ಹೇಳ್ತೀನಿ ಹಂಗೆ ಇಟ್ಕೊಳ್ತೀನಿ ಕೊಡಿಲಿ ಹಾಂ ಹಂಗೇಳಿ ಅಂತ ಹೇಳಿದ್ದು ಹಾಂ ಅದು ಆಮೇಲೆ ಓದ್ಕೊ ಇವಾಗ ಓದ್ಬೇಡ ಇವಾಗೆಲ್ಲ ಓದ್ಬೇಡ ಗೈಸ್ ಅದು ಆ್ಯಕ್ಚುಲಿ ಫುಲ್ ನಾನು ಕೊಟ್ಟಿರೋದು ಕಿಸಸ್ಸು ಹಿಂದ್ಗಡೆ ಲೆಟ್ರ್ ಇದೆ ಹಿಂದೆ ತೋರಿಸೆ ಅದು ನಾನು ಬರೆದಿರೋದು ಅದು ನಾನು ಬರೆದಿರೋ ಲೆಟ್ರ್ ಇಲ್ಲಿಡು ನೆಕ್ಸ್ಟು ಇದು ನಂದೆ ನಿಧಾನ ಕೇಳಿ ಬಿದ್ಗಿದ್ದು ಹೋಗ್ಬಿಟ್ಟತ್ತು ಕಷ್ಟಪಟ್ಟಿದ್ದೀನಿ
ನೆಕ್ಸ್ಟ್ ಇದು ನೆಕ್ಸ್ಟ್ ನಂದೆ. ಏ ಅದು ಕಾಮಿಡಿ ಆಗಿರ್ಬೋದು. ಹಗ್ ಮಾಡು ನಿಂಗೆ ಬೇಕಾದಾಗೆಲ್ಲ. Next. ಇದು ಪಚ್ಚು ಬರ್ದಿರೋ ಲೆಟರ್. ಓದ್ಬೇಡ ಅದನ್ನ. ಆಮೇಲೆ ಕೊಡು ವಾಪಸ್ ಮತ್ತೆ ಓದ್ಕೊಂಡು ಬರ್ಕೊಂಡು. Okay. ಇದು ಪಚ್ಚು ಬರ್ದಿರೋ letter. ಇದು ಬಂದು ಫುಲ್ ರೆಟ್ರೋ ಸ್ಟೈಲ್ ಅಲ್ಲಿ ಎನ್ವೆಲಪ್ ಕೈಂಡ್ ಅಲ್ಲಿ ಮಾಡಿರೋದು. ಮಾಡಿದ್ದ? ಹೌದು, ಬುಜ್ಜಿ ಮಾಡಿರೋದು ಇದು. ಒಬ್ಬೊಬ್ಬರದ್ದು ಒಂದೊಂದು ಲೆಟ್ರ್. Oh my god. ಅವೆಲ್ಲ ನೀನ್ ಮತ್ತೆ ಓದ್ಬೇಡ ಮತ್ತೆ. ಸಕ್ಕತ್ತಾಗಿದೆ ಇದು. ನೆಕ್ಸ್ಟ್ ಇವೆಲ್ಲ ನಮ್ಮ ಫೋಟೋಸ್. 35+ ಫೋಟೋಸ್ ಇದೆ. 36 ಸಮಥಿಂಗ್ ಫೋಟೋ ಇದೆ ನನಗೆ. ಅದು ಎಲ್ಲ ಜಾಯಿನ್ 36 ಫೋಟೋಸ್ ಇರುತ್ತೆ ಗೈಸ್. ಅಷ್ಟೇ. ದಿಸ್ ಈಸ್ ಯೋರ್ ಬರ್ಡೇ ಗಿಫ್ಟ್ಸ್. ಆ ಬಾಕ್ಸ್ಗೆ ಒಂದು ದೊಡ್ಡ ಸ್ಟೋರಿ ಗೈಸ್. ಅದನ್ನ ಬಚ್ಚಿಡಕ್ಕೆ ಏನೇನೆಲ್ಲ ಕಷ್ಟಪಟ್ಟಿದ್ದೀವೋ ಎಷ್ಟಾ. ಮತ್ತೆ ಅಲ್ಲಿ ಹ್ಯಾಪಿ ಬರ್ಡೇ ಅಂತ ಬರ್ದಿರೋದು ಒಂದೊಂದು ಏರ್ ಫೋರ್ಸ್ ಇಷ್ಟಲ್ಲಿ ಕಟ್ ಮಾಡಿರೋದು, ಹೆಚ್ಚಿನ ಬರ್ದ್ಬಿಟ್ಟು ಕಟ್ ಮಾಡಿರೋದು ಆ ಥರ. ಮತ್ತೆ ಆ ನೂನಲ್ಲಿ ಹಾಕಿ ಸೇಮ್ ಅದೇ ತರ ಮಾಡಿದ್ವಿ. ಕಟ್ ಮಾಡಿ ಈ ತರ ಕಟ್ ಮಾಡೋದು ತುಂಬಾ ಕಷ್ಟ. ಕಟ್ ಮಾಡಿರೋದು ನಾನು, ಬರ್ದಿರೋದು ಪಚ್ಚು, ಮೆಚ್ಚಿರೋದೆಲ್ಲ ಬುಜ್ಜಿ. ಏನ್ ಮಾಡ್ದಾರ ಜಯಶ್ರೀ ರೂಮಲ್ಲಿ ಏನ್ ಮಾಡ್ತಾರೆ ಲೆಟರ್ಸ್ ಬರೀತಾರೆ ಅನ್ನೋ ಅಷ್ಟೇ ಅನ್ಕೊಂಡಿದ್ದು. ಮೇ ಬಿ ಏನೋ ಲೆಟರ್ಸ್ ಬರೀತಾ ಇದ್ದಾರೆ. ನನ್ನ ಮೈಂಡಿಗೆ ಬಂದಿದ್ದು ಅಷ್ಟೇ. ಬಟ್ ಈ ಡೆಕೋರೇಷನ್ ಇದು ಇಷ್ಟು ಫೋಟೋ, ಟೋಟ್ ಬ್ಯಾಗ್, ಇದು ಬಂದು ನಮ್ಮ ಫ್ರೆಂಡ್ಸ್ ಕೊಟ್ಟಿರೋದು. ಅದು ಓಪನ್ ಮಾಡಲಿ. ಏನ್ರ ಇದು ಹೇಳಿದ್ರ ನನಗೆ ನಾ ಹೇಳಿದ್ರ ಪ್ರಾಮಿಸ್ ಗೊತ್ತಿಲ್ಲ ಸರ್. ಓಕೆ 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 ಓಕೆ. ನನ್ನ ಹತ್ರನೂ ಸೇಮ್ ಇದೆ, ಇಬ್ರು ಟ್ವಿನ್. ನಂದು ಪಿಂಕ್, ನಿಂದು ಆರೆಂಜ್. ಇಟ್ಕೊ. ಸೂಪರ್. ನಂಬರ್ 3 ಟೆಡ್ಡಿ ಬೇರ್ಸ್ ಸಿಕ್ಕಿದೆ ಗೈಸ್ ಅವಳಿಗೆ. ವಾವ್, ಖುಷಿನಾ? ತುಂಬಾ ಖುಷಿ. ವೆರಿ ಗುಡ್. ಇವಾಗ ಟ್ರಾನ್ಸ್ಪರೆಂಟ್ ಇದರಲ್ಲಿ ನೀನು ಡೈಲಿ ಒಂದೊಂದು ಫೋಟೋಸ್ ಹಾಕೊಂಡು ಹೋಗ್ಬೋದು, ಪೋಲರೈಡ್ ಫೋಟೋಸ್. ಟಿಂಗ್ ಟಿಂಗ್ ಛೇ. ಫೋಟೋಸ್ ಹಾಕೊಂಡು ಡೈಲಿ ಒಂದೊಂದು ಹಾಕೊಂಡು ಚೇಂಜ್ ಮಾಡ್ಕೋ. ಹೊಸ ಇದು ನನಗೆ. ಸೂಪರ್, ವೆರಿ ಹ್ಯಾಪಿ. ನಾವು ಇವಾಗ ಇದೆಲ್ಲ ಮುಗೀತು ಗೈಸ್. ನನಗಂತೂ ಪೇಷನ್ಸ್ ಹೊರಟೋಗ್ಬಿಟ್ಟಿದೆ. ಸೊ ಇವಾಗ ನಾನು ತಿನ್ನಕ್ಕೆ ಹೋಗೋಣ. ಇಲ್ಲಿ ಏನೇ ತಂದಿದ್ದಾಳೆ. ಇವಾಗ ನಾನು ಕ್ಯಾಮ್ರಾ ಆಫ್ ಮಾಡ್ತಾ ಇದ್ದೀನಿ. ತಿಂದ್ಬಿಟ್ಟು ಸಿಗ್ತೀನಿ ಗೈಸ್. ಬಾಯ್. ಆಮೇಲೆ ಅವಳ ಹತ್ರ ಮಾತಾಡ್ಸೋಣ. ಇನ್ನೂ ಏನೇನೋ ಇದೆ, ಜ್ಯೂಸ್ ಎಲ್ಲ ಇದೆ ಗೈಸ್. ಜ್ಯೂಸ್ ಏನಕ್ಕೆ ಇರೋದು, ಕುಡಿ. ಓಕೆ ಗೈಸ್, ಬಾಯ್ ಬಾಯ್. Yes, because God has sent us all like food in the right time. And we always remember in the moments when four of us just cracking jokes on each other. Now like nakada. ಗೈಸ್ ಮಧ್ಯಾಹ್ನದಿಂದ ಟೈಮ್ ಬಂದು 11 o'clock ಆಗ್ತದೆ. ಇನ್ನು 1 hour ಆದರೆ ಅವಳ ಬರ್ಡೇನ ಮುಗಿಯುತ್ತೆ. ಇವಳು ನೋಡಿ ಗೈಸ್, ಗಿಫ್ಟ್ಸ್ನೆಲ್ಲ ಅರೇಂಜ್ ಮಾಡ್ಕೊಂಡು ಫೋಟೋ ಹಿಡ್ಕೊಬೇಕಂತ ನಿದ್ದೆ ಮಾಡಕ್ಕೆ ಬಿಡ್ತಾಯಿಲ್ಲ. ಬೆಡ್ ಆದರೂ ಕೊಡು ಅಂದ್ರೂ ಬಿಡ್ತಾಯಿಲ್ಲ ಗೈಸ್. ನಂಗೆ ನಿದ್ದೆ ಬರ್ತಾಯಿದೆ. ಅಕ್ಕ ಬರ್ಡೇಗಳು ಎಫರ್ಟ್ಸ್ ಬಿದ್ದಿರೋದು ನಾವು ನಮ್ ಟಯರ್ಡ್ ಆಗೈತೆ ಅಕ್ಕ. ಇನ್ನು 1 hour ಆದರೆ ಆಗೋಗುತ್ತೆ ನಿನ್ನ ಬರ್ಡೇ. ಆಮೇಲೆ ಐತೆ ಇವಳಿಗೆ. ಎಕ್ಸಾಕ್ಟ್ಲಿ. ಆ್ಯಂಡ್ ಫೈನಲಿ ಅವಳ ಬರ್ಡೇ ಮುಗೀತು. ತುಂಬ ಎಮೋಷ್ನಲ್ ಆದಲು, ನೀವು ನೋಡಿದ್ರಿ. ಆ್ಯಂಡ್ ನಾವು ಹೆಂಗೆ ಪ್ಲ್ಯಾನ್ ಮಾಡಿದ್ರು ಪ್ರತಿಯೊಂದು ಹಂಗೆ ನಡೀತು. ಆ್ಯಂಡ್ ದಿಸ್ ವಾಸ್ ಸೋ ಸ್ಪೆಷಲ್ ವ್ಲಾಗ್ ಇನ್ ಮೈ ಚಾನಲ್ ಅಂತ ಹೇಳ್ಬೋದು. ಆ್ಯಂಡ್ ದಟ್ಸ್ ಇಟ್ ಫಾರ್ ಟುಡೇಸ್ ವ್ಲಾಗ್. ಪ್ಲೀಸ್ ಲೈಕ್, ಶೇರ್, ಸಬ್ಸ್ಕ್ರೈಬ್ ಆ್ಯಂಡ್ ಡೂ ಆಲ್ ದ ಗುಡ್ ಥಿಂಗ್ಸ್ ಯು ಕ್ಯಾನ್ ಡೂ. ಆ್ಯಂಡ್ ಈ ವ್ಲಾಗು ಲೇಟಾಗಿ ಬಂದಿದೆ. ಐ ನೋ, ತುಂಬ ಗ್ಯಾಪ್ ಆದಮೇಲೆ ಈ ವ್ಲಾಗ್ ಬರ್ತಿದೆ. ಬಟ್ ಇನ್ಮೇಲೆ ರೆಗ್ಯುಲರಾಗಿ ವ್ಲಾಗ್ ಬರುತ್ತೆ. ಪ್ಲೀಸ್ ಕೀಪ್ ಫೈಟಿಂಗ್.